ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕ ಸತ್ಯವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಅನ್ನಲ್ಲ. ಇವರು ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ, ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಹೇಳಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿಯನ್ನ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿ ಮಾಡಿರಬಹುದು ಅಂತ ರಾಮುಲು ಹೇಳಿದ್ದಾರೆ. ಮಾಡಿದಂತ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದ್ದಂದ್ರೆ ನಾವು ಫೈರಿಂಗ್ ಅನ್ನು ಮಾಡಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟ್ಟಿಗಳು ಇದ್ರೆ ನಮ್ದೇ ಕಟ್ಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಿಗೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರುವಂತ ಟೈಮಲ್ಲಿ, ರಾಮುಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ ಹೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ, ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ, ನಾನು ಇಲ್ಲನ್ನಕ್ ಹೋಗಲ್ಲ. ಯಾವ್ದು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕ ಸತ್ಯವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಅನ್ನಲ್ಲ. ಇವರು ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ, ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಹೇಳಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿಯನ್ನ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿ ಮಾಡಿರಬಹುದು ಅಂತ ರಾಮುಲು ಹೇಳಿದ್ದಾರೆ. ಮಾಡಿದಂತ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದ್ದಂದ್ರೆ ನಾವು ಫೈರಿಂಗ್ ಅನ್ನು ಮಾಡಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟ್ಟಿಗಳು ಇದ್ರೆ ನಮ್ದೇ ಕಟ್ಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಿಗೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರುವಂತ ಟೈಮಲ್ಲಿ, ರಾಮುಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ ಹೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ, ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ, ನಾನು ಇಲ್ಲನ್ನಕ್ ಹೋಗಲ್ಲ. ಯಾವ್ದು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕ ಸತ್ಯವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಅನ್ನಲ್ಲ. ಇವರು ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ, ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಹೇಳಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿಯನ್ನ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿ ಮಾಡಿರಬಹುದು ಅಂತ ರಾಮುಲು ಹೇಳಿದ್ದಾರೆ.
ಮಾಡಿದಂತ ಟೈಮಲ್ಲಿ ಅವ್ರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಾಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ ನಾವು ಫೈರಿಂಗ್ ಅನ್ನು ಮಾಡಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟ್ಟಿಗಳು ಇದ್ರೆ ನಮ್ದೇ ಕಟ್ಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದ್ರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರುವಂತ ಟೈಮಲ್ಲಿ, ರಾಮ್ಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ ಹೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲನ್ನಕ್ ಹೋಗಲ್ಲ. ಯಾವ್ದು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕ ಸತ್ಯವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನ್ ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಅನ್ನಲ್ಲ. ಇವರು ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ, ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಹೇಳಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿಯನ್ನ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿ ಮಾಡಿರಬಹುದು ಅಂತ ರಾಮುಲು ಹೇಳಿದ್ದಾರೆ. ಮಾಡಿದಂತ ಟೈಮಲ್ಲಿ ಅವ್ರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಾಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ ನಾವು ಫೈರಿಂಗ್ ಅನ್ನು ಮಾಡಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದ್ರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರುವಂತ ಟೈಮಲ್ಲಿ, ರಾಮ್ಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ ಹೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲನ್ನಕ್ ಹೋಗಲ್ಲ. ಯಾವ್ದು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಹೇಳುವ ಮೂಲಕ ಸತ್ಯವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನ್ ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಅನ್ನಲ್ಲ. ಇವರು ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ, ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಹೇಳಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿಯನ್ನ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿ ಮಾಡಿರಬಹುದು ಅಂತ ರಾಮುಲು ಹೇಳಿದ್ದಾರೆ. ಮಾಡಿದಂತ ಟೈಮಲ್ಲಿ ಅವ್ರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಾಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ ನಾವು ಫೈರಿಂಗ್ ಅನ್ನು ಮಾಡಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನೋ?
ಅಲ್ಲ ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರಂತ ಟೈಮಲ್ಲಿ, ರಾಮ್ಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲ ಅನ್ನಕ್ ಹೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ ಹೋಗಲ್ಲ. ಯಾವ್ದು ಕೂಡ